ಮಗಳು ಪ್ರೀತಿ ಮಾಡ್ತಿರುವ ಹುಡುಗನ ಜಾತಿ ಬೇರೆ ಎಂದು ಮದುವೆಗೆ ವಿರೋಧಿಸಿದ ಕುಟುಂಬವೊಂದು ಆಕೆ ಪ್ರೀತಿಸುತ್ತಿದ್ದ ಹುಡುಗನನ್ನ ಕಲ್ಲಿನಿಂದ ಜಜ್ಜಿ ಗುಂಡು ಹಾರಿಸಿ ಕೊಂದೇ ಬಿಟ್ಟಿದ್ದಾರೆ. ಆದರೆ ಹುಡುಗಿ ಮಾತ್ರ ತನ್ನ ಪ್ರೇಮಿಯ ಅಂತ್ಯಕ್ರಿಯೆ ವೇಳೆ ಮೃತ ಗೆಳೆಯನ ಕೈಯಿಂದಲೇ ಹಣೆಗೆ ಕುಂಕುಮ ಹಚ್ಚಿಕೊಂಡು ತಾಳಿ ಕಟ್ಟಿಕೊಂಡು ಆತನ ಮನೆಯಲ್ಲಿಯೇ ಸೊಸೆಯಾಗಿ ಬಾಳುವುದಾಗಿ ಪ್ರತಿಜ್ಞೆ ಮಾಡಿರುವ ಅಪರೂಪದ ಅಮರ ಪ್ರೇಮಗಾಥೆ ಇದು. ಹೌದು, ಆಂಚಲ್ ಎಂಬ ಯುವತಿ ಸಕ್ಷಮ್ ಎಂಬಾತನನ್ನ ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಹುಡುಗನ ಜಾತಿ ಬೇರೆ ಎಂಬ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಆಕೆಯ ಕುಟುಂಬ ಅವಳಿಗೆ ಎಚ್ಚರಿಕೆ ನೀಡಿತ್ತು. ಆಂಚಲ್ ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದ್ರೂ ಮನೆಯವರು ಮದುವೆಗೆ ಒಪ್ಪಿರಲಿಲ್ಲ. ಹಲವು ಬಾರಿ ಯುವತಿಯ ಮನೆಯವರು ಸಕ್ಷಮ್ಗೆ ಬೆದರಿಕೆ ಹಾಕಿದ್ರು ಅವರಿಬ್ಬರ ಪ್ರೀತಿ ಮುಂದುವರೆದಿತ್ತು. ಇದರಿಂದ ಸಿಟ್ಟಿಗೆದ್ದ ಯುವತಿಯ ತಂದೆ, ಸಹೋದರ ಹಾಗೂ ಕುಟುಂಬ ಯುವಕನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ವಿಷಯ ತಿಳಿದು ಆಘಾತಕ್ಕೆ ಒಳಗಾದ ಆಂಚಲ್ ತನ್ನ ಗೆಳೆಯ ಅಂತ್ಯಕ್ರಿಯೆಗೆ ತೆರಳಿದ್ದು ಅಲ್ಲಿಯೇ ಅತ್ಯಂತ ಕಠಿಣ ನಿರ್ಧಾರ ತಳೆದಿದ್ದಾಳೆ. ಆಕೆ ಆತನ ದೇಹದ ಮೇಲಿದ್ದ ಅರಿಶಿನವನ್ನ ತಾನು ಹಚ್ಚಿಕೊಂಡು ಮೃತದೇಹದ ಕೈಯಿಂದ ಹಣೆಗೆ ಕುಂಕುಮ ಹಚ್ಚಿಕೊಂಡು ಮಂಗಳ ಸೂತ್ರ ಧರಿಸಿ, ನಾವು ಮದುವೆಯಾಗಿದ್ದೇವೆ, ಈತ ನನ್ನ ಗಂಡ, ನಾನು ಇವನ ಹೆಂಡತಿ, ಕೊನೆಯವರೆಗೂ ಆತನ ಪತ್ನಿಯಾಗಿ ಅವನ ಮನೆಯಲ್ಲಿ ವಾಸಿಸುತ್ತೇನೆ ಎಂದು ಘೋಷಿಸಿದ್ದಾಳೆ. ಸಾವಿನಲ್ಲೂ ನಮ್ಮ ಪ್ರೀತಿ ಗೆದ್ದಿದೆ, ನಮ್ಮ ಪ್ರೀತಿ ಸೋಲಿಸುವಲ್ಲಿ ನನ್ನ ತಂದೆ, ಸಹೋದರ ಸೋತಿದ್ದಾರೆ. ಅವರು ನಮ್ಮ ಜೀವ ತೆಗೆಯಬಹುದು, ಆದರೆ ನಮ್ಮ ಪ್ರೀತಿ ಕೊಲ್ಲಲು ಸಾಧ್ಯವಿಲ್ಲ ಎಂದು ಕೊಲೆಯಾದ ಗೆಳೆಯನ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾಳೆ. ಇನ್ನು ಸಕ್ಷಮ್ ಅವರ ತಂದೆ, ತಾಯಿ ಕೂಡ ಯುವತಿಯನ್ನ ತಮ್ಮ ಸೊಸೆಯಾಗಿ ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಈ ಘಟನೆ ನಡೆದಿದ್ದು ಕೊಲೆ ಆರೋಪಿಗಳಾದ ಯುವತಿಯ ತಂದೆ, ಸಹೋದರ ಸೇರಿ 6 ಮಂದಿಯನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮತ್ತೊಂದೆಡೆ ಸಾವಿನಲ್ಲೂ ಒಂದಾದ ಈ ಅಮರ ಪ್ರೇಮಿಗಳ ಕತೆ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ಹಾಗೂ ವಿಷಾದಕ್ಕೆ ಕಾರಣವಾಗಿದೆ.